ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು. ಅತ್ಯಂತ ಸುಪ್ರಸಿದ್ಧವಾದ ಪ್ರಸೂತಿ ತಜ್ಞರು, ಅದರ ಜೊತೆಗೆ ಸ್ತ್ರೀರೋಗ ತಜ್ಞರು, ಕಾಲ್ಪೋಸ್ಕೋಪಿನಲ್ಲಿ ಪ್ರವೀಣರು, ರೋಬೋಟಿಕ್ ಸರ್ಜರಿ ಕೂಡ ಮಾಡೋದ್ರಲ್ಲಿ ಎತ್ತಿದ ಕೈ. ಮೇಲಾಗಿ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಅದರಲ್ಲೂ ಸರ್ವಿಕ್ಸ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ನಲ್ಲಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಮಹಿಳೆಯರಿಗೆ ಅತ್ಯಂತ ಕಾಡುವ ವಿಚಾರ ಅಂತಂದ್ರೆ ಬೇಡವಾದಾಗ ಗರ್ಭಿಣಿ ಆಗೋದು. ಒಂದು ಕಡೆಗೆ ಗರ್ಭಿಣಿ ಆಗ್ತಾ ಇಲ್ಲ ಅನ್ನೋ ಚಿಂತೆ ಮಾಡೋ ಹೆಣ್ಮಕ್ಳಾದ್ರೆ, ಇನ್ನೊಂದು ಕಡೆಗೆ ಗರ್ಭಿಣಿ ಆಗ್ಬಿಟ್ಟಿದ್ದೀನಲ್ಲ, ಅಯ್ಯೋ ಬೇಡವಾಗಿತ್ತು ಅಂತ ತಲೆ ಕೆಡ್ಸ್ಕೊಳ್ಳೋರು ಇನ್ನೊಂದು. ಒಂದು ಕಾಲದಲ್ಲಿ ನಾವು ನೋಡಿದಾಗ ಹಲವು ದಶಕಗಳ ಹಿಂದೆ ನಾಟಿ ಔಷಧಕ್ಕೆ ಹೋಗಿ ಏನೇನೋ ಮಾಡ್ಕೊಂಡು ಅವಸ್ಥೆ ಮಾಡ್ಕೊಂಡು ಕಿವು ಸುರಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಮಾತ್ರೆಗಳು ಬಂದ ಮೇಲೆ ಅವ್ರಿಗೆ ಏನೋ ಒಂದು ತಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಹೋಗ್ಬಿಡ್ತು. ಏನ್ ಮಹಾ ಪ್ರೆಗ್ನೆಂಟ್ ಆದ್ರೇನು ತೆಗೆದ್ಬಿಟ್ರೆ ಆಯ್ತು ಅನ್ನುವಂಥ ಮನಸ್ಥಿತಿ ಬಂದ್ಬಿಟ್ಟಿದೆ. ಈಗ ಬೇಕಾಬಿಟ್ಟಿಯಾಗಿ ಮಾತ್ರೆಗಳನ್ನ ತಗೊಳ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಏನಾಗತ್ತೆ, ಯಾವ ಔಷಧಿಗಳನ್ನ ತಗೊಳ್ಬೇಕು, ಯಾವುದನ್ನ ತಗೊಳ್ಬಾರ್ದು, ಅದರಿಂದ ಏನಾಗತ್ತೆ ಅನ್ನೋದನ್ನ ಎಲ್ಲವನ್ನ ಕೂಲಂಕಷವಾಗಿ ನಮ್ಗೆ ತಿಳಿಸ್ಕೊಳಕ್ ಬಂದಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಪರಿಮಳ ದೇವಿ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಗುರುಸ್ಥಾನಕ್ಕೆ ನಾನು ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಇದನ್ನ ಶುರು ಮಾಡೋಣ ಅಂತ ಹೇಳ್ತೀನಿ. ನೀವು ನನ್ನ ಉಪಾಧ್ಯಾಯರಿದ್ದವರು ಮತ್ತು ಎಷ್ಟೋ ಒಂದು ವಿಷಯಗಳಲ್ಲಿ ನಿಮ್ಮನ್ನ ನಾವು ಪಾಲಿಸ್ಲಿಕ್ಕೆ, ನಿಮ್ಮ ದಾರಿ ತುಳಿಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳ್ಬೋದು. ನಿಮ್ಮ ಒಂದು ಆಹಾರ ಆರೋಗ್ಯ ಅಧ್ಯಾತ್ಮ ಚಾನಲ್ ಅದು ಒಂದು ವರದಾನವೇ ಸರಿ ಅಂತ ನಾನ್ ಮಾತ್ರ ಹೇಳ್ತೀನಿ. ಎಷ್ಟು ಜನ ಅದರಿಂದ ಯಾವ ರೀತಿ ವಿಷಯಗಳನ್ನ ತಗೋಬಹುದು ಅಂತ ಅದನ್ನ ನೋಡಿದವರಿಗೆ ಅದು ಅರ್ಥ ಆಗುವಂತ ವಿಷಯ. ಇವತ್ತು ನೋಡಿ, ಈ ಒಂದು ವಿಷಯನು ತಾವು ಏನ್ ಹೇಳ್ತಾ ಇದ್ದೀರಾ, ಈಗ ಒಂದ್ ಮಾತು ಹೇಳಿದ್ರಿ ತಾವು, ಇವಾಗ ಗರ್ಭಿಣಿ ಆದ್ರೆ ಏನ್ ಮಹಾ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಅದನ್ನ ಕಳಿಸ್ಬಿಡೋಣ ಹೊರಗೆ ಅನ್ನೋ ಒಂದು ಈಗ ಮನಸ್ಥಿತಿಗಳಂತ ಉಳಂತ ಹೆಣ್ಮಕ್ಳು ಮತ್ತೆ ಫ್ಯಾಮಿಲಿಗಳು ಇದ್ದಾರೆ. ಅಸಡ್ಡೆ ಒಂದು ಜೀವನ, ಮನುಷ್ಯ ಜೀವನ ಒಂದು ಸಿಗದೆ ಒಂದು ದೇವರ ಒಂದು ಆಶೀರ್ವಾದ ಅನ್ನೋದನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಅದನ್ನ ತರ ಯೋಚನೆ ಮಾಡಲ್ಲ. ಬಟ್ ಈ ಒಂದು ಪ್ರೆಗ್ನೆನ್ಸಿನೇ ಆಗಿ ನಮಗ್ ಬೇಕು ಅಂತ ಇರೋ ಮಹಿಳೆಯರ ಬಗ್ಗೆ ನಾವ್ ಹೇಳ್ಬೇಕು ಅಂದ್ರೆ, ಪ್ರೆಗ್ನೆನ್ಸಿ ಮಾಡ್ಕೋಬೇಕು, ನಮ್ಗೆ ಈ ಗರ್ಭಿಣಿ ಇದು ಬೇಕು ಅಂತಂದ್ ಅನ್ನುವಾಗ್ಲೇನೆ ಅವ್ರ ಅದ್ರ ಬಗ್ಗೆ ಜಾಗರೂಕತೆ ಅನುಭವಿಸ್ಕೊಳಕ್ ಶುರು ಮಾಡ್ಬೇಕು. ಯಾಕೆ ಅಂತಂದ್ರೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ಮೇಲೆ ಅವ್ರ ಮೆಲ್ಕ್ ಹಾಕ್ತಾರೆ. ನಾನ್ ಲಾಸ್ಟ್ ಮಂತ್ ಅಲ್ಲಿ ಏನೋ ಮಾತ್ರೆ ತಗೊಂಡ್ಬಿಟ್ಟಿದ್ದೆ, ನಾನ್ ಲಾಸ್ಟ್ ಮಂತ್ ಅಲ್ಲಿ ಅದು ಜ್ವರ ಬಂದಿತ್ತು, ನನ್ಗೆ ಎಷ್ಟೋ ಆಂಟಿಬಯೋಟಿಕ್ ಕೊಟ್ಬಿಟ್ರು, ಈ ಎಲ್ಲ ಒಂದ್ ಭಯಗಳು ಅವ್ರಿಗೆ ಶುರುವಾಗುತ್ತೆ. ಅದಕ್ಕೆ ನಾವ್ ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಿಮ್ ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಮದುವೆಗೆ 1 ವರ್ಷ ಆಗಿದೆ 2 ವರ್ಷ ಆಗಿದೆ, ನಮ್ಮ ಮಗು ಬೇಕೇ ಬೇಕು ಅನ್ನೋರು ಅದಕ್ಕೆ ಒಂದು 6 ತಿಂಗಳು ಮುಂಚೆನೆ ಒಂದು ನಾವು ಗರ್ಭ ಸಂಸ್ಕಾರದಲ್ಲೂ ತಾವು ನಮ್ನ ಇಂಟ್ರೂ ಮಾಡಿದಾಗ ನಾವು ಮಾತಾಡ್ಕೊಂಡಿದ್ವಿ. ಒಂದು ತಮ್ಮ ಒಂದು ರೀತಿ ನೀತಿ, ಊಟ ಉಪಚಾರ ಮತ್ತೆ ಬೇಕಾದಂತೆ ಮನಸ್ ಬಂದಂತೆ ಒಂದು ಔಷಧಿಗಳು ತಿನ್ನೋದಾಗ್ಲಿ, ಚೆನ್ನಾಗಿಟ್ಕೋಬೇಕು. ಆಮೇಲೆ ಏನ್ ಬೇಕಾದೋ ಔಷಧಿ ತಿನ್ನೋದು. ಮತ್ತೆ ಕೆಲವರು ಒಂದೊಂದ್ಸರಿ ಆಲ್ಕೋಹಾಲ್ ವರ್ಗುನು ಹ್ಯಾಬಿಟ್ ಇಟ್ಕೊಂಡವ್ರು ಇರ್ತಾರೆ. ಎಲ್ಲಾನು ಬಿಟ್ಟು, ಆಮೇಲೆ ಸ್ಮೋಕಿಂಗ್ ಬಿಟ್ಟು ಅವರು ತಮ್ಮ ಒಂದು ದೇಹದ ಆರೋಗ್ಯದ ಕಡೆ ಗಮನ ಕೊಟ್ಟು ಒಂದು ಕರೆಕ್ಟ್ ಆಗಿ ಅದಕ್ಕೊಂದು ಒಳ್ಳೆಯ ಒಂದು ಸಂಸ್ಕಾರದಲ್ಲಿ ಆಹಾರವನ್ನ ಎಲ್ಲ ತಗೊಂಡು ಅದು ಆ ಸ್ಥಿತಿಗೆ ತರಬೇಕು. ಆ ಸ್ಥಿತಿಗೆ ತಂದಿದ್ರು ಕೂಡ ಪಾಪ ಅವ್ರೇನೋ ಒಂದು ಆ ತಿಂಗಳು ಅವ್ರಿಗೇನೋ ಒಂದು ಮೊದಲಿಂದ ಡಯಾಬಿಟಿಸೇ ಇದ್ದಿರ್ಬೋದು, ಹೈಪರ್ ಟೆನ್ಷನ್ ಇದ್ದಿರ್ಬೋದು. ಇವಾಗ ಪ್ರೆಗ್ನೆನ್ಸಿಗಳು 30-35 ವರ್ಷ ಆದ್ಮೇಲೆ ಆಗೋದ್ರಿಂದ ಡಯಾಬಿಟಿಕ್, ಮೆಟಾಬಾಲಿಕ್ ಡಿಸೀಸಸ್ ಬಂದ್ಬಿಟ್ಟಿರುತ್ತೆ. ಅಥವಾ ಅವ್ರೇನೋ ಒಂದು ಆಂಟಿ ಡಿಪ್ರೆಸೆಂಟ್ ಮಾಡಿರ್ಬೋದು. ನಾವು ಎಷ್ಟೋ ಜನ ಇವಾಗ 18, 20, 25 ವರ್ಷದ ಹುಡುಗಿಯರೆಲ್ಲ ಬಂದು ನಾವು ಆಂಟಿ ಡಿಪ್ರೆಸೆಂಟ್ ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ನಮ್ಗೆ ಆಶ್ಚರ್ಯನೇ ಆಗ್ಬಿಡುತ್ತೆ, ಯಾಕೆ ಇಷ್ಟು ಬೇಗನೆ ತಗೊಂಡಿದ್ದಾರೆ ಅಂದಿದ್ಕೆ ನೆನಪಾಗ್ತಾ ಇದೆ. ಒಂದು ಕಾಲಕ್ಕೆ ಕ್ಯಾನ್ಸರು ಇದು ಎಲ್ಲ ನಂಬರ್ 1 ಕಿಲ್ಲರ್ ಅಂತ ಇದ್ವಿ ಕಾಯಿಲೆಗಳು. ಈಗ ವಿಶ್ವದ ಸಮೀಕ್ಷೆ ಮಾಡಿ ನೋಡಿದರೆ ಆಲ್ಮೋಸ್ಟ್ ನಂಬರ್ 1 ನಲ್ಲಿರೋದು ಮಾನಸಿಕ ಒತ್ತಡ, ಮಾನಸಿಕ ಕಾಯಿಲೆಗಳು. ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅವೆಲ್ಲ ಆಮೇಲೆ ಬರುತ್ತೆ. ಸೊ ಮಾನಸಿಕ ಅಸ್ವಸ್ಥತೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಹಾಗಿರೋದ್ರಿಂದ ಅವ್ರು ಯಾವ ಔಷಧಿಗಳನ್ನ ತಗೋತಾ ಇದಾರೆ ಅದ್ರ ಬಗ್ಗೆ ಗಮನ ಕೊಡ್ಲೇಬೇಕು. ಪ್ರೆಗ್ನೆನ್ಸಿ ಬೇಕು ಅಂತ ಅಂದ ದಿನದಿಂದಲೇ ಅಥವಾ ಕೆಲವು ತಿಂಗಳುಗಳ ಮುಂಚಿನಿಂದಲೇ ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು
ಅವರು ಹೌದು ಮತ್ತೆ ಅವರ ಗಂಡ ಮತ್ತು ಫ್ಯಾಮಿಲಿಯವರೆಲ್ಲ ಅದಕ್ಕೊಂದು ಬೇಕಾದ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಹೌದು ಒಂದ್ಸರಿ ಪ್ರೆಗ್ನೆನ್ಸಿ ಆಗಿದೆ, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು ಅಂದ ತಕ್ಷಣ ಗಾಬರಿ ಹ್ಮ್ ಆಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ಹ್ಮ್ ಪ್ರೆಗ್ನೆನ್ಸಿ ಟೆಸ್ಟ್ ಬಂದ್ರು ಅದು ಎಷ್ಟು ಹೆಲ್ದಿ ಆಗಿದೆ ಅನ್ನೋದನ್ನ ನಾವು ಸ್ಕ್ಯಾನ್ ಮೂಲಕ ಪತ್ತೆ ಹಚ್ಚಿ ಮಾಡಿ ಮತ್ತೆ ಅವರಿಗೆ ನಾವು ನೋಡ್ಕೋಬಹುದು. ಅಡ್ವೈಸ್ ಕೊಟ್ಟೇ ಹ್ಮ್ ಕೊಡ್ತೀವಿ. ನಮ್ಮ ಹೌದು ಇನ್ನೊಂದು ಕಾಮನ್ ಆಗಿ ಇವಾಗ ಎಲ್ಲರೂ ಬರ್ತಾ ಇರೋದು ಅಂತಂದ್ರೆ ಇರೆಗ್ಯುಲರ್ ಬ್ಲೀಡಿಂಗ್ ಅಂತ ಬರ್ತಾ ಇರ್ತಾರೆ. ಹೌದು ಆಮೇಲೆ ಸಡನ್ಲಿ ಹೌದು ಪ್ರೆಗ್ನೆನ್ಸಿ ಆಗ್ಬಿಟ್ಟಿರುತ್ತೆ. ಆ ಇರೆಗ್ಯುಲರ್ ಬ್ಲೀಡಿಂಗ್ ಆಗ್ಬೇಕಾದ್ರೆ ಅವ್ರಲ್ಲಿ ಏನೋ ಮಾತ್ರೆಗಳು ಗೊತ್ತಾಗಲ್ಲ. ತಿಂತಾ ಹ್ಮ್ ಇರ್ತಾರಾ ಅನ್ನೋದು ಹ್ಮ್ ನಮ್ಗೆ ಅನುಮಾನ ಬಂದಿರುತ್ತೆ. ಯಾಕಂದ್ರೆ ಈ ಓಸಿ ಪಿಲ್ಸೇ ಹ್ಮ್ ತಗೋತಾ ಇರ್ಬೋದು, ಅಥವಾ ಹ್ಮ್ ಒಂದು ಈ ಐ ಪಿಲ್ ಅಂತ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಬಂದ್ಬಿಟ್ಟಿದೆ. ಆ ಹ್ಮ್ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ನ ಹೋಗ್ತಾರೆ ಕೌಂಟರ್ ನಲ್ಲಿ ತಗೊಂಡ್ಬಿಟ್ಟು ತಿಂತಾರೆ, ನಮ್ಗೆ ಈ ಸರಿ ಹ್ಮ್ ಪ್ರೆಗ್ನೆನ್ಸಿ ಬೇಡ ಅಂತ. ಆದ್ರೆ ಅದು ಹ್ಮ್ ಹೋಗಿರಲ್ಲ, ಅರ್ಧಂಬರ್ಧ ಹಾ ಏನೋ ಆಗ್ಬಿಟ್ಟು ಅಥವಾ ಒಂದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ತರ ಆಗಿ ಅದಕ್ಕೊಂದು ಹಾರ್ಟ್ ಕೂಡ ಬೆಳಿದೇನೆ ಒಂದು ಹೌದು ಅನಾರೋಗ್ಯದ ಹೌದು ಹಾ. ಪರಿಸ್ಥಿತಿನಲ್ಲಿ ಅದು ಅಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಇದಕ್ಕೆ ಅವಾಗ ಅದು ಬದುಕೋಕು ಸ್ಪಾಟಿಂಗ್ ಆಗದೆ ಮಾಡುತ್ತೆ. ಸಾಯೋಕು ಆಗದೇನೆ ಹಾ ಅಯೋಮಯ ಹಾ ಆಗಿ ಹೋಗ್ಬಿಟ್ಟಿರುತ್ತೆ ಅದು. ಹೌದು ಹೌದು, ಆ ಒಂದು ಸ್ಥಿತಿನಲ್ಲಿ ಅದು ಬಂದು ಕೂತಿರುತ್ತೆ. ಆದ್ರಿಂದ ಈ ಐ ಪಿಲ್ಗಳ ಒಂದು ಇದನ್ನ ಓವರ್ ದ ಕೌಂಟರ್ ಏನು ಈ ಔಷಧಿ ತಗೋತಾರೆ ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಮತ್ತೆ ಏನೋ ಹ್ಮ್ ಜ್ವರ ಆತರ ಎಲ್ಲ ಬಂದು ಇದಾದಾಗ ನಾವೇನಂತೀವಿ ಅಂದ್ರೆ ಅಬ್ಸ್ಟಟಿಷಿಯನ್ ಅಥವಾ ಗರ್ಭ ಇದಕ್ಕೆ ಅಂತ ಇರೋ ತಜ್ಞರು, ಸ್ತ್ರೀರೋಗ ಹ್ಮ್ ತಜ್ಞರು, ಒಂದ್ ಪ್ಯಾರಾಸಿಟಮಾಲ್ ಕೂಡ ನೀವು ನೋಡ್ಬಿಟ್ಟೆ ತಗೋಬೇಕು. ಪ್ಯಾರಾಸಿಟಮಾಲ್ ಇಷ್ಟು ಕಾಮನ್ ಹೌದು ಆಗ್ಬಿಟ್ಟಿದೆ ಅಂದ್ರೆ ಹೌದು ಎಲ್ಲದಕ್ಕೂ ಒಂದು ತಗೋಬಹುದು. ಆದ್ರೆ ಹೇಳಲಿಕ್ ಬರಲ್ಲ, ಅದ್ರದ್ದು ಒಂದು ಟಾಕ್ಸಿಸಿಟಿ ಕಿಡ್ನಿ ಮೇಲೂ ಆಗ್ಬೋದು, ಬೆಳಿತಾ ಇರೋ ಹೌದು ಮಗುಗೆ ಸಿಸ್ಟಿಕ್ ಕಿಡ್ನಿಗಳು ಬರೋದಕ್ಕೂ ಒಂದೊಂದ್ಸರಿ ಕಾರಣ ಅಂತ ಹೇಳ್ತಾರೆ. ಸೊ ಬಟ್ ಹೌದು ಅನಾಲ್ಜೆಸಿಕ್ಸ್ ಎಲ್ಲ ತಗೋಬೇಕಾದ್ರೆ ಅದ್ರ ಬಗ್ಗೆ ಅದ್ರ ಪರಿಣಾಮಗಳು ಹೀಗೆ ಆಗ್ಬಹುದು ಅಂತ ತಿಳಿದೇ ಕೊಡ್ಬೇಕಾಗತ್ತೆ. ನಾವ್ ಎಷ್ಟೋ ಸರಿ ಹೇಳ್ತೀವಿ, ಈ ಹ್ಮ್ ಔಷಧಿಗಳು ತಿಂದ್ಮೇಲೆ ಪರಿಣಾಮಗಳು ಆಗಬಹುದು, ಒಂದು ಹ್ಮ್ ಅತಿರೇಕದ ಪರಿಣಾಮಗಳನ್ನ ನೋಡ್ಕೊಂಡೇ ನೀವು ತಗೋಬೇಕಾಗತ್ತೆ. ಇಲ್ಲ ಹ್ಮ್ ಅಂದ್ರೆ ಅದನ್ನ ಹಾಗೆ 2-3 ದಿವಸ ಯಾವ ರೀತಿನಲ್ಲಾದ್ರೂ ಮ್ಯಾನೇಜ್ ಮಾಡೋಣ, ಒಂದು ಔಷಧಿಗಳು ಇಲ್ದೆ ಅನ್ನೋದನ್ನ ನಾವು ಒತ್ತಿ ಒತ್ತಿ ಹೇಳ್ತೀವಿ. ಎಸ್ಪೆಷಲಿ ಕಾಮನ್ ಕೋಲ್ಡ್. ಈಗ ಒಂದು ಕೋಲ್ಡ್ ಹೌದು ಇಲ್ಲ, ಹೌದು ವೈರಲ್ ಹೌದು ಇನ್ಫೆಕ್ಷನ್, ಅದಕ್ಕೆ ಹ್ಮ್ ಸಾಧಾರಣವಾಗಿ ಅವ್ರು ಒಂದ್ 4-5 ದಿವಸ ಮನೆ ಮದ್ದುಗಳನ್ನೇ ಆಗ್ಲಿ, ಏನೋ ಒಂದು ಲವಂಗ ಇದು ಕಷಾಯ ಇರೋ ಚಕ್ಕೆರೆ ಕುಡ್ಕೊಂಡು ಇದ್ ಕಷಾಯನ ಮಾಡ್ಕೊಂಡು ಕುಡಿದು ಶುಂಠಿ ಮತ್ತೆ ತಗೊಂಡು ಕೆಲವು ಆಯಿಂಟ್ಮೆಂಟ್ ಗಳನ್ನ ಹಚ್ಕೊಳ್ಳೋದ್ರಿಂದ ಕೂಡ ಅವ್ರು ಹೇಗೋ ಹ್ಮ್ ಅವರು ಅದನ್ನ ಕಡಿಮೆ ಆಗ್ಬಿಡ್ಬೋದು. ಇಲ್ಲ ಅದು ಹ್ಮ್ ಆಂಟಿ ವೈರಲ್ ಆಮೇಲೆ ಟ್ಯಾಬ್ಲೆಟ್ಸ್. ಪರಿಮಳ ಅವ್ರೆ ಇನ್ನೊಂದೇನು ಅಂತಂದ್ರೆ ಒಂದು ಕಾಲಕ್ಕೆ ನೀವು ಯಾವುದೇ ಮದುವೆ ಮುಂಜಿಗೆಯಲ್ಲಿ ಹೋದಾಗ ಲೇಡಿ ಡಾಕ್ಟ್ರು ಅಂತಂದ್ರೆ ಮುಟ್ಟು ಪೋಸ್ಟ್ಪೋನ್ ಮಾಡಕ್ಕೆ ಅಂತ ಮಾತ್ರೆ ಕೇಳೋರು ಹೌದು ಹೌದು ಎಲ್ಲರೂ. ಹೌದು ಹೌದು ಈಗ ಹೌದು ಅದನ್ನೂ ಇಲ್ಲ, ಅದನ್ನ ತಾವೇ ತಗೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲ, ತಪ್ಪಿಸ್ಕೊಂಡ್ಬಿಡ್ತಾರೆ. ಮುಟ್ಟ ಆಗಬಾರ್ದು ಅನ್ನೋದಕ್ಕೂ ತಗೊಳ್ಳೋದ್ರ ಜೊತೆಗೆ ಪ್ರೆಗ್ನೆಂಟ್ ಆಗಬಾರ್ದು ಅನ್ನೋದಕ್ಕೂ ತಾವೇ ತಗೊಂಡ್ಬಿಡ್ತಾರೆ. ತಪ್ಪೇ ಅಂದ್ರೆ ತಗೊಂಡ್ಬಿಡ್ತಾರೆ. ಅವ್ರ ಡಾಕ್ಟ್ರೇ ಬೇಡ, ವೈದ್ಯರು ಇವಾಗ. ತಾವೇ ವೈದ್ಯರಾಗ್ಬಿಟ್ಟು ತಾವೇ ತಗೊಳ್ಳೋದು. ಆದ್ರೆ ಅದು ತಗೊಳ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದು ಅವ್ರಿಗೆ ಕಲ್ಪನೆ ಇಲ್ಲ. ಅವ್ರಿಗೆ ಕಲ್ಪನೆ ಇರಲ್ಲ. ಕಲ್ಪನೆ ಎಲ್ಲ ಇಲ್ಲ. ಆದ್ಮೇಲೆ ಹಾ, ಎಲ್ಲ ಆದ್ಮೇಲೆ ಎಲ್ಲ ಆಮೇಲೆ ಆದ್ಮೇಲೆ ಕಷ್ಟಕ್ಕೆ ಬರ್ತಾರೆ. ಬಂದಾಗ ಭಯಂಕರವಾದಂತ ಇದು ಸುಸ್ತು, ಬ್ಲೀಡಿಂಗು, ಅದು ಇದು, ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ಬಿಟ್ಟು ಹೌದು, ಇವ್ರೇನಾದ್ರೂ ಎಕ್ಟೋಪಿಕ್ ಮಾತ್ರೆ ಪ್ರೆಗ್ನೆನ್ಸಿ. ತಗೊಂಡು ಈ ಆಗ್ಬಿಟ್ರೆ ಐಪಿಲ್ ಮಾತ್ರೆಗಳಲ್ಲಿ ಹಾ ಐಪಿಲ್ ಹಾ ಮಾತ್ರೆಗಳಲ್ಲೂ ಕೂಡ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಪ್ರಮಾಣ ತುಂಬಾ ಕಂಡು ಬಂದಿದೆ. ಯಾಕೆಂದ್ರೆ ಆ ಹೌದು ಟ್ಯೂಬಲ್ ಮೊಟಿಲಿಟಿನೇ ಅದು ಕಡಿಮೆ ಮಾಡ್ಬಿಡುತ್ತೆ. ಕಡಿಮೆ ಇರೆಗ್ಯುಲರ್ ಮಾಡ್ಬಿಡುತ್ತೆ. ಬ್ಲೀಡಿಂಗ್ ಹೌದು ಆಗಿ ಹೌದು ಇನ್ಫ್ಲಮೇಷನ್ ಆಗೋದ್ರಿಂದ ಆ ಭ್ರೂಣ ಅದು ಆ ಟ್ಯೂಬ್ ಥ್ರೂ ಹೋಗ್ಬಿಟ್ಟು ಮಗು ತಾನು ಎಲ್ಲಿ ಕುತ್ಕೋಬೇಕೋ ಆ ಒಂದು ನಾರ್ಮಲ್ ಜಾಗದಲ್ಲಿ ಅಲ್ಲಿ ಕುತ್ಕೊಳಕ್ ಬಿಡೋದೇ ಕೂತ್ಕೊಳ್ಳಲ್ಲ. ಇಲ್ಲ ಅದು. ಸೊ ಹ್ಮ್ ಅದರಿಂದ ಅದನ್ನ ಒಂದು ವಿಶೇಷವಾಗಿ ಇದ್ ಮಾಡ್ಕೋಬೇಕು. ಅದಲ್ದೆ ಇನ್ನೇನು ಅಂತಂದ್ರೆ ಈ ಒಂದು ರೆಟಿನಾಯ್ಡ್ ಪಿಂಪಲ್ಸ್ ಗೆ ಅಂತ ಎಳೆ ಹೆಣ್ಮಕ್ಳು ಕೆಲವು ಆಯಿಂಟ್ಮೆಂಟ್ ಗಳು ಯೂಸ್ ಹೌದು ಹೌದು ಮಾಡ್ತಾರೆ. ಆಯಿಂಟ್ಮೆಂಟ್ಗಳು ಸ್ಟಿರಾಯ್ಡ್ ಇರೋ ತಗೋತಾರೆ. ಆಯಿಂಟ್ಮೆಂಟ್ ಗಳು, ಹ್ಮ್ ಎಕ್ನೆಗೆ ಮೊಡವೆಗಳಿಗೆ ತುಂಬಾ ಟ್ಯಾಬ್ಲೆಟ್ಸ್ ಹ್ಮ್ ತಗೋತಾರೆ ಪಾಪ. ಅವರಿಗೆ ಅವಾಗ ಗೊತ್ತಿರಲ್ಲ, ಅವರು ಪಿಸಿಒಗಳು ಇರ್ತಾರೆ, ಅವ್ರಿಗೆ ಮೊಡವೆಗಳು ತುಂಬಾ ಬಂದಿರುತ್ತೆ. ಆಮೇಲೆ ಆ ಹ್ಮ್ ಮೊಡವೆಗಳದ್ದು ಕಲೆ ಉಳಿಬಾರ್ದು ಅಂತ ಕೆಲವು ಕ್ರೀಮ್ ಗಳನ್ನ ಹಚ್ಕೊಳಕ್ ಶುರು ಮಾಡ್ತಾರೆ. ಆದ್ರೆ ಆ ಹ್ಮ್ ರೆಟಿನಾಯ್ಡ್ ಅನ್ನ ಕ್ರೀಮ್ ನಲ್ಲಿರೋ ಒಂದು ಅಂಶ ಕಂಡು ಬಂದಿರೋದು ಅಂಕಿ ಅಂಶಗಳ ಪ್ರಕಾರ ಅದು ಹಾ ಬ್ಲಡ್ ಸರ್ಕ್ಯುಲೇಷನ್ ಹೋಗಿ ಮಗು ಹಾ ಕೆಲವು ಊನತೆನ ಕ್ರಿಯೇಟ್ ಮಾಡಬಹುದು ಅಂತ ಬಂದಿದೆ. ಆದ್ರಿಂದ ಓ ಈ ಹೆಣ್ಮಕ್ಳು ಏನಾದ್ರೂ ಈಗ ಪಿಸಿಒ ಇದೆ, ಒಂದ್ 18-20 ವರ್ಷ ಅವ್ರು ಇನ್ನೇನ್ ಮದ್ವೆ ಆಗಕ್ ಇದಾರೆ ಅಂತಂದ್ರೆ 1 ವರ್ಷ ಮೊದ್ಲೇನೆ ಇಂಥವನ್ನೆಲ್ಲ ಅವ್ರು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹೌದು ಈ ಹೌದು ಹೌದು ಆಯಿಂಟ್ಮೆಂಟ್ ಹೌದು ಗಳನ್ನ ಉಪಯೋಗಿಸೋದ್ರಿಂದ ಎಷ್ಟೋ ಸಾರಿ ನಾವ್ ಅನ್ಕೋತೀವಿ, ಅವ್ರು ಅನ್ಕೋತಾರೆ ಪಾಪ. ಇವನ್ ಮೆಡಿಕಲ್ ಪೀಪಲ್ ಅನ್ಕೋಬೇಕು ಲೋಕಲ್ ಆಯಿಂಟ್ಮೆಂಟ್ ತಾನೆ ಅದರಿಂದ ಏನಾಗುತ್ತೆ ಅಂತ. ಬಟ್ ಅದ್ರದ್ದು ಅಬ್ಸಾರ್ಪ್ಷನ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೌದು ಆಗಿ ಹೌದು ಹೌದು ಅಬ್ನಾರ್ಮಲಿಟೀಸ್ ಉಂಟಾಗಬಹುದು ಅನ್ನೋದು ಬಂದಿದೆ. ಎಸ್ಪೆಷಲಿ ನಾವು ಬೆಂಜೋಡೈಸೆಪಿನ್ ಅಂತ ಒಂದು ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಏನ್ ತಗೋತಾರೆ, ಮತ್ತೆ ಹಾ ಲಿಥಿಯಂ, ಇದೆಲ್ಲ ಮಗುವಿನ ಕೈ ಕಾಲುಗಳನ್ನ ಗ್ರೋತ್ನೇ ಕುಂಠಿತ ನ್ಯೂನತೆ. ಮಾಡುತ್ತೆ ಹೌದು ಹೌದು ಮಾಡುತ್ತೆ ಅನ್ನೋ ಒಂದು ಭಯಂಕರ. ಅಂಶನೂ ಕಂಡು ಬಂದಿದೆ. ಮತ್ತೆ ಹೌದು ಇದಲ್ಲದೆ ಈಗ ಒಂದು ಅನಾಜೆಸಿಕ್ಸ್ ನಲ್ಲಿ ಡೋಲೋ ಒಂದೇನೋ ನಾವು ತಿಳಿದು ಕೊಡಬಹುದು ಡಾಕ್ಟರ್ ಮೇರೆಗೆ. ಈ ಆಸ್ಪ್ರಿನ್ ಅಂತ ಐಬೋಪ್ರೊಫೆನ್, ತಗೊಳ್ತಾರೆ. ಹ್ಮ್ ಹಾ ಐಬೋಪ್ರೊಫೆನ್, ಆಸ್ಪ್ರಿನ್ ಇದೆಲ್ಲ ನಿಷಿದ್ಧ. ಆದಷ್ಟು ನೀವು ವೈದ್ಯರ ಸಲಹೆ ಇಲ್ಲದೆ ಏನು ತಗೋಬೇಡಿ ಅನ್ನೋದು ನಮ್ಮ ಒಂದು ಇವತ್ತಿನ ಒಂದು ಸಜೆಷನ್ ಅಂತ ಹೇಳ್ಬೋದು. ಇದಲ್ಲದೆ ಹ್ಮ್ ಎಷ್ಟೋ ಸರಿ ಆಮೇಲೆ ಇನ್ನೊಂದೇನು ಆಸ್ತಮಾ ಕಾಯಿಲೆ, ಅಲರ್ಜಿ ಅಂತ ತಾವೇ ತಗೊಳ್ತಾ ಇರ್ತಾರೆ. ಹೌದು ಅದು ಹೌದು ಪ್ರೆಗ್ನೆಂಟ್ ಆಗ್ಬಿಟ್ರೆ ಅದು ಮಗುಗೆ ಅದು ತೊಂದರೆ ಆಗಿ ಹೋಗ್ಬಿಡುತ್ತೆ.
ಹೌದು ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನ ತಗೊಳ್ತಾರೆ ನಿದ್ರೆ ಬರ್ತಾ ಇಲ್ಲ ಅಂತ. ನಿದ್ರೆ ಆ ಈ ಸ್ಲೀಪಿಂಗ್ ಡೈಜೆಪಾಮ್. ಟ್ಯಾಬ್ಲೆಟ್ಗಳು ಕೂಡ ತೊಂದರೆ ಆಗತ್ತೆ. ಹೌದು. ಹೌದು. ಆಮೇಲೆ ಆಕ್ಚುಲಿ ಪ್ರೀ ಕಾನ್ಸೆಪ್ಷನ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ನೀವು. ನಿಮ್ದು ವೇಟ್ ಹ್ಮ್ ಇದ್ರೂನು ಕಡಿಮೆ ಮಾಡ್ಕೊಳ್ಳಿ, ಶುಗರ್ ಇದ್ರೂನು ಕಡಿಮೆ ಮಾಡ್ಕೊಳ್ಳಿ. ಈಗ 8-9 ಹಿಮೋಗ್ಲೋಬಿನ್ A1C ಇರುತ್ತೆ ಅದ್ರ ಡಯಾಬಿಟಿಕ್ ಪ್ರೊಫೈಲ್ ನಲ್ಲಿ. ಹಂಗಿಟ್ಕೊಂಡು ಅವರು ಕನ್ಸೀವ್ ಆದಾಗ ಡೆಫಿನೆಟ್ಲಿ ಮಗುಗೊಂದು ಊನ ಬಂದೇ ಬಹಳ ಬರುತ್ತೆ. ಕಷ್ಟ ಅದು ಕಷ್ಟ ಅವರು ಕಷ್ಟ. ಸ್ವೀಟ್ ಆಗಿಬಿಟ್ಟಿರ್ತಾರೆ. ಡಯಾಬಿಟಿಸ್ ಅಂದ್ರೆ ಅವ್ರು ಹೌದು. ಸ್ವೀಟ್ ಆಗಿಬಿಟ್ಟಿರ್ತಾರೆ. ಬಟ್ ಆ ಸ್ವೀಟ್ ಮಗುಗೆ ಪಾಯ್ಸನ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಲ್ಲ, ಇಟ್ ಈಸ್ ಅದು ಪಾಯ್ಸನ್ ಟು ದಿ ಬೇಬಿ. ವಿಪರೀತ ದೊಡ್ಡದಾಗ್ಬಿಡುತ್ತೆ, ವಿಪರೀತ ತಲೆ ದೊಡ್ಡಾಗ್ಬಿಟ್ಟು ತಲೆ ಮ್ಯಾಕ್ರೋಸೋಮಿ ಅಂತ ಆಗತ್ತೆ. ಹೈಡ್ರೋಸೆಫಲಸ್. ಅಯ್ಯೋ, ಅದು ಡೆಲಿವರಿ ಮಾಡೋದು ನಿಮಗ್ ಕಷ್ಟ, ಆಮೇಲೆ ಅವ್ರಿಗೆ ಮಗುನ್ ಬೆಳೆಸೋದು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಹೌದು ಸೊ ಅದು ಕೂಡ ಅವರು ಗಮನದಲ್ಲಿ ಇಟ್ಕೋಬೇಕು. ನಿಜ ನಿಜ ನೀವು ಹೌದು ಹೇಳಿದ್ದು. ಹೌದು. ಸೊ ಈ ವೈಟಮಿನ್ಸ್ ಇದು ಯಾವ್ದನ್ ತಗೊಳ್ತಾರೆ ಅಂತಂದ್ರೂ ಪರವಾಗಿಲ್ಲ. ಬಟ್ ಆದಷ್ಟು ಕೇಳದೆ ತಗೊಂಡ್ ಆಕ್ಚುಲಿ ಒಂದು ನಾರ್ಮಲ್ ಪ್ರೆಗ್ನೆನ್ಸಿ ಪ್ರಾರಂಭ ಆದಾಗ, ಈಗ ಈಗ 33-4 ಡಿಕೇಡ್ಗಳ ಹಿಂದೆ ಅವಾಗ ಫೋಲಿಕ್ ಏನಂತ ಆಸಿಡ್ ಬಿಟ್ರೆ ಮೆಡಿಸಿನ್ಸ್ ಇನ್ನು ಯಾವ್ದನ್ನ ತಗೋಬಾರ್ದು ಅಂತ ಯಾವ್ದನ್ನು ನನ್ಗನ್ಸತ್ತೆ. ತಗೋಬಾರ್ದು. ಆಮೇಲೆ ಯಾವ್ದೋ ಅಂತದ್ದು ಅಬ್ನಾರ್ಮಲಿಟಿ ಆಗೋದಕ್ಕೆ ಅವಕಾಶ ಕೊಡ್ತಾ ಇರೋರು ನಾವೇ. ಯಾಕಂದ್ರೆ ಓವರ್ ದ ಕೌಂಟರ್ ಮೆಡಿಸಿನ್ಗಳನ್ನ ತಗೊಳ್ತೀವಿ, ತಿಂತೀವಿ. ಬೇಕು ಅಂತ ಒಂದ್ಸರಿ ಮೆಡಿಸಿನ್ ತಗೋತೀವಿ, ಬೇಡ ಅಂತ ಒಂದ್ಸರಿ ಮೆಡಿಸಿನ್ ತಗೋತೀವಿ. ಹೌದು. ನೀವು ಹೇಳ್ದಂಗೆ ಒಂಥರ ಪೋಸ್ಟ್ಪೋನ್ಮೆಂಟಿಗೆ ಒಂದ್ ಮೆಡಿಸಿನ್ ತಗೋತೀವಿ. ಆಮೇಲೆ ಏಜ್ ಹ್ಮ್ ಫ್ಯಾಕ್ಟರ್ ಬೇರೆ ಇಲ್ಲಿ ಹೆಚ್ಚಿಗೆ ಆಗ್ತಾ ಇರುತ್ತೆ. ಕೆಲವರಿಗೆ 30 ದಾಟ್ಬಿಟ್ಟಿರ್ತಾರೆ. ಹ್ಮ್ ಜೆನೆಟಿಕ್ಸ್ ಇಂದನೇ ರಿಲೇಟೆಡ್ ಕೆಲವುಗಳು ವಿಷಯಗಳು ಅಬ್ನಾರ್ಮಲಿಟೀಸ್ ಬರ್ತಾ ಇರ್ಬೋದು. ಸೊ ಹ್ಮ್ ಎಲ್ಲಾನು ದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಏನೇ ಮೆಡಿಸಿನ್ ತಗೋಬೇಕಾದ್ರೂ ಬಹಳ ಹುಷಾರಾಗಿರ್ಬೇಕು. ಮತ್ತೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ನೀವು ನಿಮ್ಮ ಆರೋಗ್ಯನ ನಿಮ್ ಕೈನಲ್ಲಿ ಇಟ್ಕೊಳ್ಳಿ. ಮಗುನ ಬೈ ಚಾಯ್ಸ್ ತಗೊಳ್ಳಿ, ಬೈ ಚಾನ್ಸ್ ಹ್ಮ್ ನೀವು ಮಗುನ ಮಾಡ್ಕೋಬೇಡಿ ಅಂತ ಹೌದು. ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಬಹಳ ಮೇಡಮ್. ಬಹಳ ಬಹಳ ಚೆನ್ನಾಗಿ ಹೇಳಿದ್ರೆ. ಯಾಕಂದ್ರೆ ಮಗು ಮಾಡ್ಕೊಳ್ಳೋದು ಅದು ನಿಮ್ಮ ಚಾಯ್ಸ್ ಆಗಿರ್ಬೇಕು. ಚಾಯ್ಸ್ ಇರ್ಬೇಕು. ಭಗವಂತನ ಹೌದು ಇಚ್ಛೆ ಅಂತ ಅಂದ್ಬಿಟ್ಟು ನೀವು ಪರಮಾತ್ಮನ ಒಂದು ಇದು ಅಂತ ದಯೆ ಅಂತ ತೊಗೊಳ್ಬೇಕೆ ಹೊರತಾಗಿ ಅಯ್ಯೋ ಹೀಗಾಯ್ತಲ್ಲ ಅಂತ ನೀವು ಆ ಬೇಡ ಅಂತ ಮಾಡಕ್ ಹೋಗಿ ಆ ಮಗುಗೆ ಬದುಕೋಕ್ಕೂ ಬಿಡದೆ ಸಾಯೋಕ್ಕೂ ಹಾ ಬಿಡದೆ ಅವಸ್ಥೆ ಪಡಬಾರ್ದು ಅಂತ. ತುಂಬಾ ತುಂಬಾ ಹೌದು ಚೆನ್ನಾಗಿ ಹೇಳಿದ್ರೆ. ನೀವು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಇವತ್ತಿನ ಯುವತಿಯರಿಗೆ ಒಂದು ಕಿವಿ ಮಾತು ಅಲ್ಲ, ಅವ್ರಿಗೆ ಒಂದು ಉತ್ತಮವಾದಂತ ಸಲಹೆ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಪರಿಮಳ ದೇವಿ ಅವರೇ. ನಮಸ್ಕಾರ ಮೇಡಮ್. ಇಷ್ಟು ಒಳ್ಳೆ ನಮಸ್ಕಾರ. ಸಲಹೆಯನ್ನ ಕೊಟ್ಟಿದ್ದೀರಿ. ಬೇಕಾಬಿಟ್ಟಿ ಬದುಕದನ್ನ ಹೆಣ್ಣು ಮಕ್ಕಳು ಬಿಡ್ಬೇಕು. ಹೌದು ಹೌದು. ಬಿಡಿ. ಹೌದು ಮೇಡಮ್. ಧನ್ಯವಾದ.